ಬದಲಾವಣೆ ಬಡಿದಾಟದ ಮಧ್ಯೆನೇ ಮುಖ್ಯಮಂತ್ರಿ ಆಪ್ತ ವಿವಾದದ ಹೇಳಿಕೆಯನ್ನು ಕೊಟ್ಟುಬಿಟ್ಟಿದ್ದಾರೆ. ಇಲ್ಲಿ ಎಲ್ರಿ ಇದೆ ನಾಯಕತ್ವ ಬದಲಾವಣೆಯ ಬಗ್ಗೆ ಚರ್ಚೆ, ಯಾರು ಚರ್ಚೆ ಮಾಡ್ತಿರೋದು? ಸಿಎಂ ಆಪ್ತ ನೇರವಾಗಿ ಹೇಳಿರ್ತಕ್ಕಂಥ ಮಾತು, ನಾಯಕತ್ವ ಬದಲಾವಣೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಚರ್ಚೆನೇ ಇಲ್ಲ ಎನ್ನುವ ಧಾಟಿಯಲ್ಲಿ ಅವರು ಮಾತನಾಡಿಬಿಟ್ಟಿದ್ದಾರೆ. ಇಲ್ಲಿ ಸುಪ್ರೀಂ ಕೋರ್ಟ್ ಬೀದಿ ನಾಯಿಗಳನ್ನು ಹಿಡಿದು ಹಾಕ್ರಿ ಅಂತ ಹೇಳಿದೆ ರೀ. ಸುಪ್ರೀಂ ಕೋರ್ಟ್ ಬೀದಿ ನಾಯಿಗಳು ಬಿಡಬೇಡಿ, ಹಿಡಿದು ಬಿಡಿ ಅಂತ ಹೇಳಿದೆ. ನಾನೇನು ಇದನ್ನು ಹೇಳ್ತಾ ಇಲ್ಲ, ಜನರ ಆರೋಗ್ಯ ಮುಖ್ಯ. ಸಚಿವ ಮಹದೇವಪ್ಪನವರು ಮಾತಾಡಿರೋದು ಇದು ಮುಖ್ಯಮಂತ್ರಿಗಳ ಆಪ್ತ. ನೀವೇ ಬೇಕಾದಂತೆ ಅರ್ಥ ಮಾಡ್ಕೊಳ್ತಾ ಇದ್ದೀರಿ, ನಾಯಿಗಳನ್ನ ಹಿಡಿದು ಹಾಕ್ಬಿಡಿ ಅಂತ ಸುಪ್ರೀಂ ಕೋರ್ಟ್ ಹೇಳಿದೆ. ಜನಗಳ ಆರೋಗ್ಯ ಮುಖ್ಯ ಅಲ್ವೇನ್ರಿ? ನಾಯಕತ್ವ ಚರ್ಚೆ ಎಲ್ರಿ ಇದೆ, ಇಲ್ಲಿ ನಡೀತಾ ಇದೆ ರೀ, ಎಲ್ಲ ನೀವು ಮಾಡ್ತಿರೋದು ಅಷ್ಟೇ. ಇದನ್ನು ನಾಯಿಗಳನ್ನು ಹಿಡೀರಿ ಅಂತ ಹೈಕೋರ್ಟು ಹೇಳಿದೆ. ಇಲ್ಲಿ ರಾಜಕೀಯ ನಾಯಕತ್ವ ಗಟ್ಟಿಯಾಗಿದೆ. ಹೈಕೋರ್ಟ್ ಹೇಳಿದ್ದನ್ನು ನಾನು ಹೇಳ್ತಾ ಇದ್ದೀನಿ. ಇಲ್ಲಿ ನಾಯಕರು ನಾಯಿಗಳು ಅಂತ ನಾನು ಹೇಳಿದ್ನೇನ್ರಿ? ಹೈಕಮಾಂಡ್ಗೆ ಡೈರೆಕ್ಷನ್ ಕೊಡೋದು ಯಾರು? ನೀವಾ? ನಾವು ಯಾರಾದರೂ ಹೈಕಮಾಂಡ್ಗೆ ಡೈರೆಕ್ಷನ್ ಕೊಡೋಕ್ಕಾಗತ್ತಾ ಅಂಥೇಳಿ ಪ್ರಶ್ನೆ ಮಾಡಿದ್ದಾರೆ ಮಹದೇವಪ್ಪನವರು. ಬಾಲವೇ ನಾಯಿಯನ್ನು ಅಲ್ಲಾಡ್ಸೋಕ್ಕಾಗತ್ತಾ? ನಾಯಿ ಬಾಲ ಅಲ್ಲಾಡ್ಸೋದು ಬೇರೆ, ಬಾಲನೇ ನಾಯಿನ ಅಲ್ಲಾಡ್ಸೋದು ಬೇರೆ ಅಂತ ಬೆಂಗಳೂರಲ್ಲಿ ಸಚಿವ ಎಚ್ ಸಿ ಮಹದೇವಪ್ಪ ಲೇವಡಿ ಮಾಡಿದ್ದಾರೆ. ಅಲ್ಲ, ಈಗ ಸುಮ್ಮನೆ ನನಗೆ ಗೊತ್ತಿಲ್ಲ. ನಾನು ಹೈಕೋರ್ಟ್ ಹೇಳಿದ್ದೆ, ನೀವು ಹೆಂಗೆ ಹೇಳ್ತಾರೆ ನನಗೆ ಗೊತ್ತಿಲ್ಲ. ಐ ಡೋಂಟ್ ನೋ. ಅಲ್ಲಿ ನಾಯಿ ಕೇಳೋದ್ರಲ್ಲ ಇವರು, ಅದಕ್ಕೆ ಕೇಳಿದೆ. ಐ ಡೋಂಟ್ ನೋ. ನನಗೆ ಗೊತ್ತಿಲ್ಲಪ್ಪ. ನೀವೇ ಇದು ಮಾಡ್ಕೊಂಡು ನಾ ಹೇಳಿದನ ನೀವೇ ಹೇಳ್ತೀರಿ. ಇಲ್ಲಿ ನಾಯಕತ್ವ ಗಟ್ಟಿಯಾಗಿದೆ, ಪ್ರಶ್ನೆನೇ ಇಲ್ಲ. ಪದೇ ಕೆಲವು ಶಾಸಕರುಗಳು ಸಚಿವರುಗಳೇ ಬಹಿರಂಗವಾಗಿ ಹೈಕಮಾಂಡ್ ಮಧ್ಯಪ್ರವೇಶ ಮಾಡಬೇಕು, ಒಂದು ಕ್ಲಾರಿಟಿ ಕೊಡಬೇಕು ಅಂತ ಹೇಳ್ತಾ ಇದ್ರು. ಹೈಕಮಾಂಡ್ಗೆ ಡೈರೆಕ್ಷನ್ ಕೊಡೋರು ಯಾರು? ನಾನು ನೀವು ಕೊಡಕ್ಕದ್ದ? ಅವರು ನಮಗೆ ಕೊಡಬೇಕು. ಬಾಲನೇ ನಾಯಿ ಅಲ್ಲಾಡಿಸ್ತಾರೆ. ಅಲ್ಲ, ಈಗ ಸುಮ್ಮನೆ ಇಲ್ಲಿ ನಾಯಕತ್ವದ ಚರ್ಚೆ ಎಲ್ರಿ ಇದೆ? ಹೈಕೋರ್ಟು ಪದೇ ಬೀದಿ ನಾಯಿಗಳನ್ನೆಲ್ಲ ಹಿಡಿದು ಒಳಗಾಕಿ ಅಂತ ಹೇಳ್ತಿದ್ದಾರೆ. ಇಲ್ಲಿ ರಾಜಕೀಯ ನಾಯಕತ್ವ ಗಟ್ಟಿಯಾಗಿದೆ. ಡೀಟೇಲ್ಸ್ಗಳಿಗೆ ಇದೀಗ ಶಿವಕುಮಾರ್ ಜೋಹಳ್ಳಿ ಇದ್ದಾರೆ. ಶಿವಕುಮಾರ್ ಜೋಹಳ್ಳಿ, ಹೈಕೋರ್ಟು ಬೀದಿ ನಾಯಿಗಳನ್ನು ಹಿಡಿದು ಹಾಕ್ಬಿಡಿ ಅಂತ ಹೇಳೋದಕ್ಕೂ, ನಾಯಕತ್ವದ ಚರ್ಚೆ ಇಲ್ಲಿ ಎಲ್ಲಿ ನಡೀತಾ ಇದೆ ಅಂತ ಹೇಳೋದಕ್ಕೂ, ಬಾಲ ನಾಯಿನ ಅಲ್ಲಾಡ್ಸೋಕ್ಕಾಗತ್ತಾ ಅಂತ ಹೇಳೋದಕ್ಕೂ, ಯಾರಾದರೂ ನಾಯಕತ್ವದ ಬಗ್ಗೆ ಈ ಥರ ಚರ್ಚೆ ನಡೀತಾ ಇದ್ದರೆ, ಮಾತಾಡ್ತಾ ಇದ್ದರೆ, ಸಿ ಎಂ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೂಗು ಏನಾದರೂ ಇದ್ದಿದ್ದರೆ ಅವರು ನಾಯಿಗಳಿಗೆ ಸಮಾನ ಅಂತ ಹೇಳಿರುವ ಅರ್ಥನ ಇದು? ಯಾವ ಥರ ಮಾತಾಡೋದು ಮಹದೇವಪ್ಪನವರಿಲ್ಲಿ ಅಂತ? ರಮಕಾಂತ್, ಇವತ್ತು ಮಹದೇವಪ್ಪ ಅವರು ಸುದ್ದಿಗೋಷ್ಠಿಯನ್ನು ಮಾಡ್ತಾ ಇರ್ತಾರೆ. ಆ ಸಂದರ್ಭದಲ್ಲಿ ಅವರು ವಿಚಿತ್ರವಾದಂಥ ಒಂದು ಹೇಳಿಕೆಯನ್ನು ಕೂಡ ಕೊಡ್ತಾರೆ. ಯಾಕೆಂದರೆ ಮಾಧ್ಯಮ ಪ್ರತಿನಿಧಿಗಳು ಕೇಳುವಂತಹ ಪ್ರಶ್ನೆ, ರಾಜ್ಯದಲ್ಲಿ ನಾಯಕತ್ವ ಬದಲಾವಣೆಯ ವಿಚಾರ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇದೆ. ಇವತ್ತು ಸರ್ಕಾರ ಮತ್ತು ಪಕ್ಷಕ್ಕೆ ಇದೆಲ್ಲೋ ಒಂದು ಕಡೆ ಡ್ಯಾಮೇಜ್ ಆಗ್ತಾ ಇದೆ. ಯಾಕೆಂದರೆ ನಿಮ್ಮ ನಾಯಕರೇ ಈ ರೀತಿಯಾಗಿ ಮಾಧ್ಯಮಗಳ ಮುಂದೆ ಪದೇ ಹೇಳಿಕೆಗಳನ್ನು ಕೊಡ್ತಾ ಹೋದರೆ ಸರ್ಕಾರಕ್ಕೆ ಇದು ಡ್ಯಾಮೇಜ್ ಆಗೋದಿಲ್ವಾ ಅನ್ನುವಂಥ ಒಂದು ಪ್ರಶ್ನೆಯನ್ನು ಹಾಕಿದ್ರೆ, ಅದಕ್ಕೆ ಮಹದೇವಪ್ಪನವರು ಕೊಡುವಂತಹ ಉತ್ತರ, ಎಲ್ರಿ ಇದೆ ನಾಯಕತ್ವದ ಬಗ್ಗೆ ಚರ್ಚೆ? ಈಗ ಎಲ್ಲಿ ನಡೀತಾ ಇದೆ ಚರ್ಚೆ? ಅದ್ರ ಬಗ್ಗೆ ಎಲ್ಲೂ ಚರ್ಚೆ ನಡೀತಾ ಇಲ್ಲ. ಈಗಾಗಲೇ ಹೈಕೋರ್ಟ್ ಹೇಳಿದೆ ಬೀದಿ ನಾಯಿಗಳನ್ನು ಹಿಡಿದು ಒಳಗೆ ಹಾಕಿ ಅಂತೇಳಿ. ಸೊ ಹಾಗಾಗಿ ಇವತ್ತು ನಾಯಿ ಬಾಲ ಅಳ್ಳಾಡೋದನ್ನು ನೋಡಿದ್ದೀವಿ ನಾವು. ಆದರೆ ಬಾಲವೇ ಇವತ್ತು ನಾಯಿಯನ್ನು ಅಳ್ಳಾಡಿಸುತ್ತೆ ಅಂದರೆ ಏನರ್ಥ ಅನ್ನುವಂಥ ಹೇಳಿಕೆಯನ್ನು ಕೊಡ್ತಾರೆ. ಅಂದರೆ ಮಹದೇವಪ್ಪ ಅವರ ಈ ಹೇಳಿಕೆಯ ಹಿಂದಿರುವಂತಹ ಅರ್ಥ ಏನು? ಯಾಕೆಂದರೆ ಈಗ ನಾಯಕತ್ವ ಬದಲಾವಣೆಯ ವಿಚಾರ ಚರ್ಚೆ ಆಗ್ತಾ ಇದೆ. ನಾಯಕತ್ವ ಬದಲಾವಣೆ ಆಗಬೇಕು ಅಂತೇಳಿ ಕೆಲವು ಶಾಸಕರು ಈಗ ಹೇಳಿಕೆಗಳನ್ನು ಕೊಡ್ತಾ ಇದ್ದಾರೆ. ಇಂತಹ ಸಂದರ್ಭದಲ್ಲಿ ನೀವೆಲ್ಲರೂ ಕೂಡ ಸುಮ್ಮನೆ ಇರಬೇಕು. ಅಂದರೆ ಅವ್ರು ಏನು ಮಾತನಾಡ್ತಾ ಇದ್ದಾರೆ ಅವರನ್ನು ಹಿಡಿದು ಒಳಗೆ ಹಾಕಬೇಕು ಅಂತೇನು ನಾಯಿಗಳ ಉದಾಹರಣೆಯನ್ನು ಕೊಟ್ರ, ಅಥವಾ ಇದರ ಬಗ್ಗೆ ನೀವು ಪ್ರಶ್ನೆಯನ್ನೇ ಕೇಳಬೇಡಿ, ಹೈಕಮಾಂಡ್ ಇದೆ, ನಮ್ಮ ಹೈಕಮಾಂಡ್ ಇದೆ, ಯಾವ ನಿರ್ಧಾರವನ್ನು ತೆಗೆದುಕೊಳ್ಬೇಕು ಸೂಕ್ತ ಸಮಯದಲ್ಲಿ ಆ ನಿರ್ಧಾರವನ್ನು ಹೈಕಮಾಂಡ್ ತೆಗೆದುಕೊಳ್ಳುತ್ತೆ, ಬಹಳ ಶಕ್ತಿಯುತವಾಗಿದೆ. ಹಾಗಾಗಿ ಇವತ್ತು ಈ ಬಾಲಗಳು ನಾಯಿಯನ್ನು ಕೇಳೋದಕ್ಕೆ ಆಗೋದಿಲ್ಲ. ಅಂದರೆ ಹೈಕಮಾಂಡು ಒಂದು ರೀತಿ ನಾಯಿ ಇದ್ದಾಗೆ, ಅದನ್ನು ನೀವು ಬಾಲಗಳು ಹೋಗಿ ನಾಯಿ ಕೇಳೋದಕ್ಕಾಗತ್ತಾ ಅನ್ನುವಂಥ ಅರ್ಥದಲ್ಲೇನಾದರೂ ಅವರು ಹೇಳಿದ್ದಾರೆ ಗೊತ್ತಿಲ್ಲ. ಆದರೆ ಅವರ ಹೇಳಿಕೆ ಇಲ್ಲಿ ನಾಯಕತ್ವ ಬದಲಾವಣೆಯ ವಿಚಾರದ ಚರ್ಚೆಗೂ, ಇಲ್ಲಿ ಹೈಕೋರ್ಟು ಬೀದಿ ನಾಯಿಗಳನ್ನು ಹಿಡಿದು ಒಳಗೆ ಹಾಕಿ ಅಂತ ಹೇಳಿದೆ ಅನ್ನುವಂಥ ಹೇಳಿಕೆಗೂ ಎಲ್ಲಿ ಒಂದಕ್ಕೊಂದು ಅರ್ಥವೇ ಆಗೋದಿಲ್ಲ. ಸೊ ಯಾವ ಅರ್ಥದಲ್ಲಿ ಹೇಳಿದ್ದಾರೆ? ಇಲ್ಲೇನಾದರೂ ಲೇವಡಿಯನ್ನು ಮಾಡಿದ್ದಾರಾ? ಯಾರು ಪದೇ ಶಾಸಕರು ಮಾತನಾಡ್ತಾ ಇದ್ದಾರೆ, ಅವರ ಬಗ್ಗೆ ಏನಾದರೂ ಮಾತನಾಡಿದರೆ ಇದು ಗೊಂದಲ ಮೂಡಿಸ್ತಾ ಇರುವಂಥದ್ದು. ರಮಕಾಂತ್, ಥ್ಯಾಂಕ್ ಯು ಶಿವಕುಮಾರ್ ಜೋಹಳ್ಳಿ.